ಶಾಸನ ಹೊಂದಿರುವ ಸುಗ್ರೀವಾಜ್ಞೆ ಮೂಲಕ ತಿದ್ದುಪಡಿ ಮಾಡಿರುವ ಕಾಯ್ದೆ ಹಿಂದಕ್ಕೆ ತೆಗೆಯಬೇಕು, ಇಲ್ಲವಾದಲ್ಲಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು. ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ಚಿಕ್ಕೋಡಿ ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ರೈತರ ಮರಣ ಶಾಸನ ಹೊಂದಿರುವ ಸುಗ್ರೀವಾಜ್ಞೆಯ ಮೂಲಕ ತಿದ್ದುಪಡಿ ಮಾಡಿರುವ ಕಾಯ್ದೆ ಹಿಂದಕ್ಕೆ ತೆಗೆಯಬೇಕು ಹಾಗೂ ಕೃಷಿ ಉತ್ಪನ್ನಗಳನ್ನು ಎಂಎಸ್ಪಿ ಬೆಲೆಗಳಿಗಿಂತ ಕಡಿಮೆ ಬೆಲೆಗೆ ಮಾರಾಟ ಮತ್ತು ಖರೀದಿ ಮಾಡುವುದು ಅಪರಾಧ ಎಂದು ಕಾನೂನು ತಂದಿರುವ ಪಂಜಾಬ್ ಸರ್ಕಾರದಂತೆ ರಾಜ್ಯ ಸರ್ಕಾರವು ಕಾನೂನು ತರಬೇಕು. ರೈತರಿಗೆ ಮಾರಣ ಶಾಸನ ಹೊಂದಿರತಕ್ಕಂಥ ಕಾಯ್ದೆಗಳನ್ನು ಹಿಂದೆ ತಕ್ಕಬೇಕು ಸರ್ಕಾರಕ್ಕೆ. ಬೇಕೇ ಬೇಕು ರಾಜ್ಯ ಸರ್ಕಾರಕ್ಕೆ. ರೈತರಿಗೆ ಮರಣ ಶಾಸನ ಹೊಂದಿರತಕ್ಕಂಥ ಕಾಯ್ದೆ ತಂದಿರುವ ರಾಜ್ಯ ಸರ್ಕಾರಕ್ಕೆ. ಹಾಗೂ ಕೇರಳ ಸರ್ಕಾರ ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಿರುವಂತೆ ರಾಜ್ಯ ಸರ್ಕಾರವು ತರಕಾರಿ ಬೆಳೆಗಳಿಗೆ ಬೆಲೆ ನಿಗದಿ ಮಾಡಬೇಕು ಮತ್ತು ಅತಿವೃಷ್ಟಿ ಅನಾವೃಷ್ಟಿಯಿಂದ ರೈತರ ಬೆಲೆ ಹಾಳಾಗಿದೆ. ಮೆಕ್ಕೆಜೋಳ ಎಲ್ಲವೂ ಮೊಳಕೆ ಒಡೆದು ಬೆಳೆ ಹಾಳಾಗುತ್ತದೆ. ಖಾಸಗಿಯವರು 1,000ದಿಂದ 1,800ರವರೆಗೆ ಬೆಲೆ ತೆಗೆದುಕೊಳ್ಳುತ್ತಿದ್ದಾರೆ. ಬೆಂಬಲ ಬೆಲೆ 1,850 ರೂಪಾಯಿ ಇದ್ದು ರೈತರಿಗೆ ಮೋಸ ಆಗುತ್ತದೆ. ಅದಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ಕಬ್ಬಿನ ಬಿಲ್ಲು 3,500ರಂತೆ ದರ ನೀಡಬೇಕು ಮತ್ತು ನೆರೆ ಸಂತ್ರಸ್ತರ ಪರಿಹಾರ ಸಿ ಇದ್ದ ಮನೆಗಳನ್ನು ಬಿ ಎಂದು ವರ್ಗಾಯಿಸಬೇಕು ಎಂದು ತಾಲೂಕು ಅಧ್ಯಕ್ಷರು ಮಂಜುನಾಥ್ ಬಾಳು ಪರಗೌಡರು ತಿಳಿಸಿದ್ದಾರೆ. ಮಾನ್ಯ ತಹಸೀಲ್ದಾರ್ ಅವರ ಮೂಲಕ ಯಡಿಯೂರಪ್ಪನವರಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದು ಯಾವ ಕಾರಣಕ್ಕೆ ಸಲ್ಲಿಸ್ತಾವೆ ಅಂತಾರೆ, ಏನು ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರ ರೈತರ ಮರಣ ಶಾಸನವನ್ನು ಹೊಂದಿರತಕ್ಕಂಥ ಏನು ಕಾಯ್ದೆಗಳು ತೆಗೆದಾರು ಸುಗ್ರೀವಾಜ್ಞೆ ಮೂಲಕ ಆ ಕಾಯ್ದೆಗಳನ್ನ ಹಿಂಪಡಿಬೇಕಂತಂದ ಮತ್ತು ಈಗ ಏನು ನಮ್ಮ ಪಂಜಾಬ್ ಸರ್ಕಾರ ಏನು ಒಂದು ಕಾನೂನು ತೆಗೆದೈತಿ, ರೈತರಿಗೆ ಏನು ಒಂದು ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಿದರು, ಅದಕ್ಕಿಂತ ಕಡಿಮೆ ಬೆಲೆಯಲ್ಲಿ ಏನು ಯಾರು ಮಾರಾಟ ಮತ್ತು ಖರೀದಿ ಮಾಡ್ತಾರೋ ಅವರ ಮೇಲೆ ಒಂದು ಕಾನೂನು ಕ್ರಮವನ್ನು ತಗೊಳ್ಬೇಕಂತಂದು ಏನೊಂದು ಕಾಯ್ದೆ ತೆಗೆದರು. ಆಮೇಲೆ ಕೇರಳ ಸರ್ಕಾರದವರು ಏನೊಂದು ರೈತರ ಬೆಳೆಗಳ ಮೇಲೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥ ಒಂದು ಪ್ರತಿಯೊಂದು ಬೆಳೆಗಳ ಮೇಲೆ ನಿಗದಿ ಮಾಡುವಂಥ ಕಾಯ್ದೆ ತೆಗೆದರು. ಆ ಕಾಯ್ದೆಗಳನ್ನು ನಮ್ಮ ರಾಜ್ಯ ಸರ್ಕಾರನೂ ಆ ಕಾಯ್ದೆಗಳನ್ನ ಮಾಡ್ಬೇಕಂತಂದು ಒಂದು ಮನವಿ ಮಾಡತ್ತೇವು. ಮತ್ತು ಅದೇ ರೀತಿಯಾಗಿ ಏನೊಂದು ಕಾರ್ಖಾನೆಯವರು ಎಸ್ಪಿಡ್ ಕಾಯ್ದೆ ಪ್ರಕಾರ ಕಬ್ಬು ಕಟಾವು ವೆಚ್ಚವನ್ನು ಸಾಗಾಣಿಕೆ ವೆಚ್ಚವನ್ನು ಕಾರ್ಖಾನೆಯವರೇ ನೋಡ್ಕೊಂಡು ರೈತರಿಗೆ 3,500 ರೂಪಾಯಿ ಬೆಲೆಯನ್ನು ಕೊಡ್ಬೇಕಂತಂದು ನಾವೊಂದು ಮನವಿ ಮಾಡ್ಕೋತೇವೆ. ಅದೇ ರೀತಿಯಾಗಿ ಗೊಂಜಾಳ ಖರೀದಿ ಕೇಂದ್ರ, ಮೆಕ್ಕೆಜೋಳ ಖರೀದಿ ಕೇಂದ್ರಗಳನ್ನ ಪ್ರತಿ ತಾಲೂಕುಗಳಲ್ಲಿ ತೆಗೆಯಬೇಕು ಅಂತಂದು ನಾವು ಮನವಿ ಮಾಡ್ಕೋತೇವೆ. ಇಲ್ಲಾದ್ರೆ ನಾವು ರಾಜ್ಯಾದ್ಯಂತ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ ಅಂತಂದು ನಾವು ಈ ಮಾಧ್ಯಮದ ಮುಖಾಂತರ ತಿಳಿಸ್ತೇವೆ. ಟಿವಿ ಚಾನೆಲ್ ಅಲ್ಲಿ ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ರೆ, ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಿದ್ದೀರಾ, ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು, ನ್ಯೂಸ್ ಕಾರ್ಯನಿರ್ವಾಹಕರು, ಅನುಭವಿ ಸುದ್ದಿ ವರದಿಗಾರರು, ಸುದ್ದಿ ಸಂಯೋಜಕರು, ನ್ಯೂಸ್ ಬ್ಯೂರೋ ಮುಖ್ಯಸ್ಥರು, ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದು ನಮಗೆ ಇಮೇಲ್ ಮಾಡಿ. ಇಮೇಲ್ ವಿಳಾಸ avintvwanted@gmail.com. ಅವಿನ್ ಟಿವಿ ನ್ಯೂಸ್ ಚಾನೆಲ್ಗೆ ಕರೆ ಕೂಡ ಮಾಡಬಹುದು. ನೀವು ಕರೆ ಮಾಡಬೇಕಾದ ದೂರವಾಣಿ ಸಂಖ್ಯೆ 9686820971. ಹಾಗೆ ವಾಟ್ಸ್ಆಪ್ ಕೂಡ ಮಾಡಬಹುದು. ವಾಟ್ಸ್ಆಪ್ ಸಂಖ್ಯೆ 8884619572. For more details, you can log in our website, which is www.avintv.com. ಕೆಲಸ ಮಾಡಲು ನೀವು ಆಸಕ್ತಿ ಹೊಂದಿದ್ದರೆ, ನೀವು ಮಾಧ್ಯಮ ಕ್ಷೇತ್ರದಲ್ಲಿ ಅವಕಾಶವನ್ನ ಹುಡುಕ್ತಾ ಇದ್ದೀರಾ, ಹಾಗಿದ್ದಲ್ಲಿ ಅನುಭವಿ ನ್ಯೂಸ್ ಸಂಪಾದಕರು, ನ್ಯೂಸ್ ಕಾರ್ಯನಿರ್ವಾಹಕರು, ಅನುಭವಿ ಸುದ್ದಿ ವರದಿಗಾರರು, ಸುದ್ದಿ ಸಂಯೋಜಕರು, ನ್ಯೂಸ್ ಬ್ಯೂರೋ ಮುಖ್ಯಸ್ಥರು, ಸುದ್ದಿ ಸ್ಕ್ರಿಪ್ಟ್ ಬರಹಗಾರರು ಇತ್ಯಾದಿ ಶಿಫಾರಸುಗಳಿಗಾಗಿ ನೋಡುತ್ತಿರುವುದಾದ್ರೆ ನಮಗೆ ಇಮೇಲ್ ಮಾಡಿ. avintvwanted@gmail.com. ಅವಿನ್ ಟಿವಿ ನ್ಯೂಸ್ ಚಾನೆಲ್ಗೆ ಕರೆ ಮಾಡಿ. 96
686-8209-71. WhatsApp 88846195 www.avintv.com. Are you looking for any opportunity in the media field? If you are interested to work in TV channel, if yes here, here's the answer. Looking for news script editors, news executives, experienced news reporter, news coordinators, news bureau chief, news script writers. Looking for recommendation, email us avinttvwanted@gmail.com